ಗಿಲ್ಲಿ ಡಬಲ್ ಗೇಮ್ ಮುಖವಾಡ ಕಳಚಿದ್ರ ಅಭಿಷೇಕ್. ಗಿಲ್ಲಿ ಮಾತುಗಳಿಗೆ ನೊಂದು ಕಣ್ಣೀರು ಹಾಕಿದ್ದಾರೆ ಕಾವ್ಯ ಕೂಡ. ಇತ್ತೀಚೆಗೆ ಯಾಕೋ ಗಿಲ್ಲಿ ಮಿತಿಮೀರಿ ಕಾಮಿಡಿ ಮಾಡ್ತಿದ್ದಾರೆ ಅಂತಿದ್ದಾರೆ ವೀಕ್ಷಕರು. ರಕ್ಷಿತಾಗೆ ವಂಶದ ಕುಡಿ ಅಂತ ಹೇಳೋ ಗಿಲ್ಲಿ ಟಾಸ್ಕ್ ಅಂತ ಬಂದ್ರೆ ಇಗ್ನೋರ್ ಮಾಡ್ತಿದ್ದಾರೆ ಯಾಕೆ? ಈ ವಾರ ನೇರವಾಗಿ ನಾಮಿನೇಟ್ ಆದವರು 3 ಮಂದಿ. ಹಾಗಾದ್ರೆ ಹೊರ ಬರೋದು ಯಾರು ಅನ್ನುವಂತ ಪ್ರಶ್ನೆ. ರೆಬೆಲ್ ಟಿವಿಗೆ ಸ್ವಾಗತ. ನಾನು ರೋಶ್ನಿ. ಈ ಬಾರಿಯ ಬಿಗ್ ಬಾಸ್ ಕನ್ನಡ ವೀಕ್ಷಕರಿಗೆ ಮಸ್ತ್ ಮನರಂಜನೆ ಕೊಡ್ತಾ ಇದೆ. ಗಿಲ್ಲಿ ನಟ ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ ಹಾಗೂ ರಘು ಮಧ್ಯೆ ಪೈಪೋಟಿ ನಡೀತಾನೆ ಇದೆ. ಈ 4 ಮಂದಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಹವಾ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಟಾಸ್ಕ್ಗಳಲ್ಲಿ ಮುಂದಾಳತ್ವವನ್ನ ವಹಿಸಿಕೊಳ್ಳೋದೇ ಇರಲಿ ಅಥವಾ ಯಾವುದೇ ವಿಚಾರದಲ್ಲೂ ಕೂಡ ಮುಂದೆನೆ ಇರ್ತಾರೆ. ಇವರ ಜೊತೆ ಕಾವ್ಯ, ಜಾನ್ವಿ, ರಶಿಕಾ ಕೂಡ ತಕ್ಕ ಮಟ್ಟಿಗೆ ವೀಕ್ಷಕರ ಗಮನವನ್ನ ಸೆಳೀತಾ ಇದ್ದಾರೆ. ಹೌದು, ಇನ್ನು ಬಿಗ್ ಬಾಸ್ ಡೇ 1 ನಿಂದಲೂ ಕೂಡ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ನಡುವೆ ಪೈಪೋಟಿ ಇದೆ. ಇಬ್ರು ಕೂಡ ಹಾವು ಮುಂಗುಸಿಯಂತೆ ಆಟ ಆಡ್ತಿದ್ದಾರೆ. ಇತ್ತೀಚೆಗೆ ಗಿಲ್ಲಿ ಬಿಗ್ ಬಾಸ್ ಮನೆಯ ಸದಸ್ಯರನ್ನ ಗೇಲಿ ಮಾಡ್ತಾ ಇರೋದು ಯಾರಿಗೂ ಕೂಡ ಯಾಕೋ ಇಷ್ಟ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ವೀಕ್ಷಕರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಪ್ರತಿಯೊಂದು ತನ್ನದೇ ಸರಿ ಅಂತ ಹೇಳಿ ವಾದ ಮಾಡುವಂತ ಗಿಲ್ಲಿ ಇಲ್ಲಿವರೆಗೂ ಗಳಿಸಿದಂತ ಜನರ ಪ್ರೀತಿಯನ್ನ ಎಲ್ಲೋ ಒಂದ್ ರೀತಿ ಕಳೆದುಕೊಳ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಈ ಮಧ್ಯೆ ಗಿಲ್ಲಿ ಹಾಗೂ ಕಾವ್ಯ ಶಿವ ಅವರ ಟ್ರ್ಯಾಕ್ ಬೇರೆನೆ ನಡೀತಾ ಇದೆ. ಕಾವ್ಯಗೆ ಸದಾ ಬೆಂಬಲವಾಗಿ ಗಿಲ್ಲಿ ನಿಲ್ತಾ ಇದ್ರು. ಅತ್ತ ಗಿಲ್ಲಿಗೆ ಸಪೋರ್ಟಿವ್ ಆಗಿ ಕಾವ್ಯ ಕೂಡ ನಿಲ್ತಾ ಇದ್ರು. ಆದ್ರೆ ಕಳೆದ 2 ದಿನಗಳಿಂದ ಗಿಲ್ಲಿ ಮೇಲೆ ಕಾವ್ಯಗೆ ಬೇಸರ ಆಗ್ಬಿಟ್ಟಿದೆ. ಕಾವ್ಯಗೂ ಕಾಮಿಡಿ ಮಾಡಿ ಮಾಡಿ ಬೇಸರ ಮಾಡ್ತಿದ್ದಾರೆ. ನಿನ್ನೆಯ ಎಪಿಸೋಡ್ನಲ್ಲಿ ಗಿಲ್ಲಿ ಈ ವರ್ತನೆ ಕಂಡು ಕಾವ್ಯ ಕಣ್ಣೀರು ಹಾಕಿದ್ದಾರೆ. ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ನಡುವಿನ ಕಿತ್ತಾಟ ತಾರಕಕ್ಕೇರಿದೆ. ಗಿಲ್ಲಿಯ ವರ್ತನೆ ಅಶ್ವಿನಿ ಗೌಡ ಕಣ್ಣೀರು ಹಾಕುವಂತೆ ಮಾಡಿಬಿಟ್ಟಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೂ ನಿರ್ಧಾರ ಮಾಡಿಕೊಂಡಿದ್ರು. ಅದು ಕೂಡ ಟಾಸ್ಕ್ ನಲ್ಲೂ ಕೂಡ ಮುಂದುವರೆದಿತ್ತು. ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಇಬ್ರು ಕೂಡ ಒಂದೊಂದು ತಂಡ ಮುಂದಾಳತ್ವವನ್ನ ವಹಿಸಿಕೊಂಡಿದ್ರು. ಅಲ್ಲೂ ಕೂಡ ಇವರ ಕಿತ್ತಾಟ ಮುಂದುವರೆದಿದೆ. ಆದ್ರೆ ಗಿಲ್ಲಿ ನಟ ತಂಡ 2 ಪಂದ್ಯಗಳನ್ನ ಸೋತಿತ್ತು. ಇದರಿಂದ ಗಿಲ್ಲಿ ಸ್ವಲ್ಪ ಮೂಡ್ ಆಫ್ ಆಗಿಯೇ ಇದ್ರು. ಮತ್ತೊಂದು ಕಡೆ ಕಾವ್ಯ ಕೂಡ ಗಿಲ್ಲಿ ನಟನ ಬಗ್ಗೆ ಅಸಮಾಧಾನ ಹೊರ ಹಾಕ್ತಾ ಇದ್ರು. ಕಾವ್ಯನನ್ನ ಸಮಾಧಾನ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಗಿಲ್ಲಿ ನಟನಿಂದ ಅದು ಸಾಧ್ಯವೇ ಆಗ್ಲಿಲ್ಲ. ಅವರು ತುಂಬಾ ಅಪ್ಸೆಟ್ ಆಗಿಯೇ ಇದ್ರು. ಕಾವ್ಯ ಮೂಡ್ ಆಫ್ ಆಗಿತ್ತು, ಒಂಟಿಯಾಗಿ ಕೂತ್ಕೊಂಡಿದ್ರು. ಅಲ್ಲಿಗೂ ಹೋಗಿ ಕ್ಷಮೆ ಕೇಳಿದ್ರು ಕೂಡ ಕಾವ್ಯ ಮನಸ್ಸು ಕರಗಲಿಲ್ಲ. ಅಲ್ಲಿಂದ ಎದ್ದು ವಾಶ್ರೂಮ್ ಬಳಿ ಬಂದು ಕಣ್ಣೀರು ಹಾಕಿದ್ದಾರೆ ಕಾವ್ಯ ಕೂಡ. ಹಾಗಾಗಿ ಅವ್ರು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಅವರು ಒಪ್ಪುತ್ತಾ ಇಲ್ಲ. ಗಿಲ್ಲಿ ಆರಂಭದ ದಿನಗಳಲ್ಲಿ ತಮ್ಮ ಹಾಸ್ಯ ಪ್ರಜ್ಞೆಗಳಿಂದ ವೀಕ್ಷಕರನ್ನ ಹಾಗೂ ಮನೆಯವರನ್ನ ನಗಿಸುತ್ತಾ ಬಂದಿದ್ದಾರೆ. ಗಿಲ್ಲಿಯ ಕಾಮಿಡಿಗೆ ಪ್ರತ್ಯೇಕ ಫ್ಯಾನ್ ಫಾಲೋವಿಂಗ್ ಕೂಡ ಇದೀಗ ಹುಟ್ಟುಕೊಂಡ್ಬಿಟ್ಟಿದೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಬಿಗ್ ಬಾಸ್ ಸಂಬಂಧಪಟ್ಟಂತೆ ಗಿಲ್ಲಿಯ ಮೊದಲನೇದಾಗಿ ಚರ್ಚೆ ಆಗ್ತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ಯಾಕೋ ಗಿಲ್ಲಿ ಎಲ್ಲೋ ಒಂದ್ ರೀತಿ ಮಿತಿ ಮೀರಿ ಹಾಸ್ಯ ಮಾಡ್ತಿದ್ದಾರೆ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ. ಅಶ್ವಿನಿ ಗೌಡ ಏನೇ ಹೇಳಿದ್ರು ಕೂಡ ಅದಕ್ಕೆ ಬೇಕಂತಲೇ ತಿರುಗೇಟು ಕೊಡೋದು, ಅವರನ್ನ ಹೀಯಾಳಿಸೋದನ್ನ ಮಾಡ್ತಾ ಇದ್ದಾರೆ. ಇದರಿಂದ ಅಶ್ವಿನಿ ಗೌಡ ಕೂಡ ಕಣ್ಣೀರು ಹಾಕಿದ್ರು. ಇದರ ಹಿಂದೆನೆ ಕಾವ್ಯ ಕೂಡ ಗಿಲ್ಲಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಇದರಿಂದ ನೊಂದುಕೊಂಡ ಕಾವ್ಯ ಬೇಸರ ಪಟ್ಕೊಂಡು ಅಲ್ಲಿಂದ ಹೊರ ನಡೆದು ಬೆಡ್ರೂಮ್ಗೆ ಬಂದಿದ್ದಾರೆ. ಅಲ್ಲೂ ಕೂಡ ಬಂದಿರುವಂತಹ ಗಿಲ್ಲಿ ಕ್ಷಮೆ ಕೇಳಿದ್ರು ಕೂಡ ಕಾವ್ಯ ಮನಸ್ಸು ಮಾತ್ರ ಸರಿ ಹೋಗ್ತಾ ಇಲ್ಲ. ಕಾವ್ಯ ಮಾತ್ರ ಸರಿ ಹೋಗ್ತಾ ಇಲ್ಲ ಅಥವಾ ಇವ್ರ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಇಷ್ಟೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಟಾಸ್ಕ್ ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಾಯಕರಾಗಿದ್ರು. ತನ್ನ ವಂಶದ ಕುಡಿ ಅಂತ ಕರೆದಿದ್ದಂತಹ ರಕ್ಷಿತಾ ಶೆಟ್ಟಿ ಅವರನ್ನೇ ಗಿಲ್ಲಿ ನಟ ತನ್ನ ತಂಡಕ್ಕೆ ಆಯ್ಕೆ ಮಾಡಲಿಲ್ಲ. ಅಂತಿಮವಾಗಿ ರಕ್ಷಿತಾ ಅಶ್ವಿನಿ ತಂಡದ ಪರ ಆಡಿ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರ ಮಾತುಗಳು ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ. ಈ ವಾರದ ಟಾಸ್ಕ್ಗಳನ್ನು ಕೂಡ ಆಡಲು 2 ನಾಯಕರನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಮಾಡಲಾಗಿದೆ. ಟಾಸ್ಕ್ಗಳ ಅನುಸಾರವಾಗಿ ಆಟಗಾರರು ಬದಲಾಗ್ತಾನೆ ಇರ್ತಾರೆ. ಇನ್ನು ಡ್ರಮ್ನಲ್ಲಿ ನೀರು ತುಂಬಿಸುವ ಟಾಸ್ಕ್ ಘೋಷಣೆ ಆಗ್ತಾ ಇದ್ದಂತೆ 2 ನಾಯಕರು ತಮ್ಮ ಪರವಾಗಿ ಆಡುವಂತೆ ಸ್ಪರ್ಧಿಗಳ ಮನವೊಲಿಸಲು ಮುಂದಾದ್ರು. ಕಳೆದ ವಾರ ರಕ್ಷಿತಾ ಶೆಟ್ಟಿಯನ್ನ ತನ್ನ ವಂಶದ ಕುಡಿ ಅಂತ ಹೇಳಿ ಗಿಲ್ಲಿ ನಟ ಕರೆದುಕೊಂಡು ಹೋಗಿದ್ರು. ಆದ್ರೆ ಆಟಕ್ಕೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ವಂಶದ ಕುಡಿಯನ್ನೇ ಗಿಲ್ಲಿ ನಟ ಮರ್ತ್ ಹೋಗಿದ್ದಾರಾ ಅಂತ ಹೇಳಿ ಅಭಿಷೇಕ್ ಮಾತಾಡ್ತಿದ್ದಾರೆ. ಇನ್ನು ಗಿಲ್ಲಿ ಪರವಾಗಿ ರಘು, ಸೂರಜ್, ಕಾವ್ಯ, ಸ್ಪಂದನ, ರಾಶಿಕಾ ಆಟ ಆಡ್ತಾ ಇದ್ರು. ಇತ್ತ ಅಶ್ವಿನಿ ಗೌಡ ಪರವಾಗಿ ಅಭಿಷೇಕ್, ಧನುಷ್, ಜಾನ್ವಿ, ರಿಷಾ ಮತ್ತು ರಕ್ಷಿತಾ ಕೂಡ ಆಟ ಆಡ್ತಾ ಇದ್ರು. ಅಂತಿಮವಾಗಿ ಇಲ್ಲಿ ಗಿಲ್ಲಿ ಟೀಮ್ ಡ್ರಮ್ ಕೆಳಗೆ ಬೀಳಿಸುವ ಮೂಲಕ ಅಶ್ವಿನಿ ಗೌಡ ಟೀಮ್ ಆಟವನ್ನ ಗೆದ್ದುಕೊಂಡಿದೆ. ಗಿಲ್ಲಿ ಅವರ ಟೀಮ್ ಇಲ್ಲಿ ಸೋತು ಹೋಯಿತು. ಈ ಟಾಸ್ಕ್ ಮುಗಿದ ಬಳಿಕ ಗಾರ್ಡನ್ ಏರಿಯಾದಲ್ಲಿ ಸ್ಪಂದನ ಮತ್ತು ಅಭಿಷೇಕ್ ಮಾತಾಡ್ತಾ ನಿಂತಿರ್ತಾರೆ. ಗಿಲ್ಲಿಗೆ ತನ್ನ ತಂಡದಲ್ಲಿ ರಕ್ಷಿತಾ ಆಟ ಆಡೋದು ಬೇಕಾಗಿಲ್ಲ, ವಂಶದ ಕುಡಿ ಅಂತ ಕರೀತಾನೆ ಇರ್ತಾರೆ. ಆದ್ರೆ ಆಟಕ್ಕೆ ಮಾತ್ರ ರಕ್ಷಿತಾ ಬೇಡ, ಎಲ್ಲವೂ ಇಲ್ಲಿ ಬದಲಾಗ್ತಾ
ಆಗ್ತಾ ಇರ್ತದೆ. ರಕ್ಷಿತಾ ಅವರನ್ನ ಆಟಕ್ಕೆ ಗಿಲ್ಲಿ ಕರಿಲೇ ಇಲ್ವಲ್ಲ ಯಾಕೆ, ಅಂತಿಮವಾಗಿ ಅಶ್ವಿನಿ ಅವರೇ ಕರೆದ್ರು ಅಂತ ಹೇಳಿ ಅಭಿಷೇಕ್ ಇಲ್ಲಿ ಮಾತಾಡ್ತಿದ್ದಾರೆ. ಇವರಿಬ್ಬರ ಸಂಭಾಷಣೆಯ ಈ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಈ ವಿಡಿಯೋಗೆ ಕಮೆಂಟ್ ಮಾಡಿರುವಂತಹ ನೆಟ್ಟಿಗರು, ರಕ್ಷಿತಾ ಅವರಿಂದ ಗಿಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಸ್ಕೊಳ್ತಿರ್ತಾರೆ, ಆದ್ರೆ ಆಟಕ್ಕೆ ಅಂತ ಬಂದಾಗ ಅಶ್ವಿನಿ ಗೌಡ ಪರವಾಗಿ ರಕ್ಷಿತಾ ಆಟ ಆಡ್ತಿರ್ತಾರೆ. ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಅದೃಷ್ಟ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಟಾಸ್ಕ್ ವೇಳೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ನಡುವೆ ಜಗಳ ನಡೆದಿತ್ತು, ಸಿಕ್ಕಾಪಟ್ಟೆ ಜಗಳ ನಡೆದಿತ್ತು. ಅದರಲ್ಲೂ ಕೂಡ ಏಕವಚನದಲ್ಲಿ ಇಬ್ರು ಕೂಡ ಬೈದಾಡ್ಕೊಂಡಿದ್ರು. ನನ್ನ ಯೋಗ್ಯತೆ ನಿನ್ನ ಯೋಗ್ಯತೆ ಅಂತ ಹೇಳಿ ಮಾತಾಡ್ಕೊಂಡಿದ್ರು. ಆ ಮಟ್ಟಕ್ಕೆ ಇಬ್ರು ಕೂಡ ಜಗಳ ಮಾಡ್ಕೊಂಡಿದ್ರು. ಇದೀಗ ಬಿಗ್ ಬಾಸ್ ವೀಕ್ಷಕರಿಗೆ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದೆ ಅಂತ ಹೇಳಬಹುದು. ಬಿಗ್ ಬಾಸ್ ಆರಂಭ ಆಗಿ 50 ದಿನಗಳಾಗಿದ್ರೂ ಕೂಡ ಮನೆಯಲ್ಲಿರುವಂತಹ ಕೆಲ ಸದಸ್ಯರು ಇನ್ನೂ ಕೂಡ ಸರಿಯಾಗಿ ಆಟ ಆಡ್ತಾ ಇಲ್ಲ ಅಂತ ಆರೋಪ ಮತ್ತೆ ಕೇಳಿ ಬರ್ತಾ ಇದೆ. ಈ ಮೂಲಕ ಮತ್ತೊಂದು ಫಿನಾಲಿಯ ಸೂಚನೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಈ ಮಧ್ಯೆ ನೇರವಾಗಿ 3ನೇ ಸ್ಪರ್ಧಿ ನೇರವಾಗಿ ಮನೆಯಿಂದ ನಾಮಿನೇಟ್ ಆಗ್ಬಿಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಒಮ್ಮೆ ನೇರವಾಗಿ ನಾಮಿನೇಟ್ ಆದ್ರೆ ಅವರನ್ನ ವೀಕ್ಷಕರೇ ಕಾಪಾಡಬೇಕಪ್ಪ. ಈಗಾಗಲೇ ಮನೆಯ ನಿಯಮಗಳನ್ನ ಮುರಿದು ಅಶ್ವಿನಿ ಗೌಡ ಹಾಗೂ ಜಾನ್ವಿ ಬಿಗ್ ಬಾಸ್ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರಿಬ್ಬರನ್ನ ಸ್ವತಃ ಬಿಗ್ ಬಾಸ್ ಅವರೇ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ. ಈ ಮಧ್ಯೆ ನೇರವಾಗಿ ನಾಮಿನೇಟ್ ಆದ ಮತ್ತೊಬ್ಬ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಕೂಡ ಆಗಿದ್ದಾರೆ. ಹಾಗಾದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಹೆಸರು ಹೇಗೆ ಬಂತು, ರಕ್ಷಿತಾ ಶೆಟ್ಟಿ ಏನಪ್ಪಾ ಮಾಡಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡ್ಬಿಟ್ಟಿದೆ. ಇನ್ನು ಬಿಗ್ ಬಾಸ್ ಆರಂಭ ಆದ ನಂತರ ಸ್ಪರ್ಧಿಗಳಿಗೆ ಎಚ್ಚರಿಕೆ ನೀಡಲಾಗ್ತಾ ಇತ್ತು. ಸದಸ್ಯರು ಇನ್ನು ಆಟವನ್ನ ಶುರು ಮಾಡಲೇ ಇಲ್ಲ. ಮನೆಯೊಳಗೆ ತಮ್ಮಕ್ಕಷ್ಟೇ ತಾವು ಇದ್ದು ಬಿಟ್ಟಿದ್ದಾರೆ. ಈ ಸಂಬಂಧ ಈಗಾಗಲೇ ಒಂದು ಫಿನಾಲೆ ನಡೆಸಿ ಅದರಲ್ಲಿ 3 ಮನೆಯಿಂದ ಹೊರಗೆ ಹೋಗ್ಬಿಟ್ಟಿದ್ದಾರೆ. 3ರನ್ನ ಈಗಾಗಲೇ ಹೊರಗೆ ಕಳಿಸಿದ್ದಾರೆ. ಅಶ್ವಿನಿ, ಮಂಜು ಭಾಷಿನಿ ಹಾಗೂ ಡಾಕ್ ಸತೀಶ್ ಅವರನ್ನ ಮನೆಯಿಂದ ಹೊರಗೆ ಕಳಿಸಿ ಆಗೋಗಿದೆ ಈಗಾಗಲೇ. ಕಾರಣ ಏನು ಅಂತಂದ್ರೆ ಅವರು ಸ್ಟ್ಯಾಂಡ್ ತಗೋತಾ ಇದ್ದಿಲ್ಲ, ಅಥವಾ ಆಕ್ಟಿವ್ ಇರಲಿಲ್ಲ, ಅಥವಾ ಕಾಮಿಡಿ ಮಾಡ್ತಿರ್ಲಿಲ್ಲ, ಓವರ್ ಆಲ್ ಒಟ್ನಲ್ಲಿ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಿಲ್ಲ ಅನ್ನುವಂತ ಒಂದು ಉದ್ದೇಶದಿಂದ. ಈಗ ಬಿಗ್ ಬಾಸ್ ಆರಂಭ ಆಗಿ 50 ದಿನಗಳಾದ್ರೂ ಕೂಡ ಕೆಲವರು ಎಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಯಾಕೆ ಅಂತ ಹೇಳಿ ಬಿಗ್ ಬಾಸ್ ಪ್ರಶ್ನೆ ಮಾಡ್ತಿದ್ದಾರೆ. ಇದನ್ನೇ ಇಟ್ಟುಕೊಂಡು ಬಿಗ್ ಬಾಸ್ ಮನೆ ಮಂದಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿತ್ತು. ಮನೆಯೊಳಗೆ ಇರಬೇಕು ಅಂತಂದ್ರೆ ಆ ಯೋಗ್ಯತೆ ಇರದ ಸ್ಪರ್ಧಿಗಳನ್ನ ಸೂಚಿಸುವಂತೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮನೆ ಸದಸ್ಯರು ತಮಗೆ ಇಷ್ಟ ಬಂದ 2 ಸ್ಪರ್ಧಿಗಳ ಹೆಸರನ್ನ ಸೂಚಿಸಿದ್ರು. 14 ಮಂದಿನೂ ಕೂಡ 2 ಹೆಸರನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚು ವೋಟ್ಗಳು ರಕ್ಷಿತಾ ಶೆಟ್ಟಿ, ಮಾಳು, ಧ್ರುವಂತ್ ಅವರಿಗೆ ಬಿದ್ದಿದೆ. ಇನ್ನು ಈಗಾಗಲೇ ಅಶ್ವಿನಿ ಗೌಡ ಹಾಗೂ ಜಾನ್ವಿ ನೇರವಾಗಿ ನಾಮಿನೇಟ್ ಕೂಡ ಆಗಿದ್ದಾರೆ. ಇವರ ಜೊತೆ ಸ್ಪಂದನಾ, ರಿಷಾ ಗೌಡ, ಧ್ರುವಂತ್, ಮಾಳು ಹಾಗೂ ಅಭಿಷೇಕ್ ಕೂಡ ನಾಮಿನೇಟ್ ಆಗ್ಬಿಟ್ಟಿದ್ದಾರೆ. ಇವರ 10 ಮಂದಿ ನಾಮಿನೇಟ್ ಆಗಿದ್ರು. ಇದರಲ್ಲಿ ಎಷ್ಟು ಮಂದಿ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋ ಕುತೂಹಲ ನಿಜವಾಗ್ಲೂ ಕೂಡ ವೀಕ್ಷಕರಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಇನ್ನು ಟಾಸ್ಕ್ ವೇಳೆ ಬಿಗ್ ಬಾಸ್ ಇನ್ನೊಂದು ಟ್ವಿಸ್ಟ್ ಕೊಟ್ಬಿಟ್ಟಿದೆ. 2ನೇ ಬಾರಿ ಕ್ಯಾಪ್ಟನ್ ಆಗಿರುವಂತಹ ರಘುಗೆ ವಿಶೇಷ ಅಧಿಕಾರವನ್ನ ಕೊಡಲಾಗಿತ್ತು. ಈ ಮನೆಯಲ್ಲಿರುವಂತಹ ಒಬ್ಬ ಸದಸ್ಯನನ್ನ ನೀವು ನೇರವಾಗಿ ನಾಮಿನೇಟ್ ಮಾಡಬಹುದು ಅಂತ ಹೇಳಿ ಸೂಚನೆ ಸಿಗುತ್ತೆ. ಬಿಗ್ ಬಾಸ್ ಸೂಚನೆ ಮೇರೆಗೆ ರಘು ನೇರವಾಗಿ ರಕ್ಷಿತಾ ಶೆಟ್ಟಿಯನ್ನ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಕಾರಣವೂ ಕೊಟ್ಟಿದ್ದಾರೆ. ಮನೆಯೊಳಗೆ ಬರೋದಕ್ಕೂ ಮುನ್ನ ಒಳ್ಳೆಯ ಅಭಿಪ್ರಾಯವಿತ್ತು, ಆದ್ರೆ ಈಗ ಅದು ಬದಲಾಗಿದೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ ಬಾರಿ ನಾಮಿನೇಟ್ ಮಾಡಿದ್ದು ನೋವು ಕೊಟ್ಟಿದೆ. ಆ ಕಾರಣಕ್ಕೆ ನಾನು ಕೂಡ ನೇರವಾಗಿ ರಕ್ಷಿತಾನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಸದ್ಯ 14 ಮಂದಿಯಲ್ಲಿ 4 ಮಂದಿ ಮಾತ್ರ ನಾಮಿನೇಟ್ ಪ್ರಕ್ರಿಯೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಗೆಲ್ಲಿ ನಟ, ಕಾವ್ಯ ಶಿವ, ಕ್ಯಾಪ್ಟನ್ ಆಗಿರುವಂತಹ ರಘು ಹಾಗೂ ಧ್ರುವಂತ್ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಹೀಗಾಗಿ 10 ಮಂದಿಯಲ್ಲಿ ಬಿಗ್ ಬಾಸ್ ಯಾರಿಗೆಲ್ಲ ಶಾಕ್ ಕೊಟ್ಟು ವೀಕ್ಷಕರಿಗೆ ಟ್ವಿಸ್ಟ್ ಕೊಡ್ತಾರೆ ಅನ್ನೋದು ನಿಜವಾಗ್ಲೂ ಈ ಒಂದು ವೀಕೆಂಡ್ ಎಪಿಸೋಡ್ ನಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಅದೇನೇ ಇರಲಿ, ಇತ್ತೀಚೆಗಷ್ಟೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಂತಹ ಅಶ್ವಿನಿ ಗೌಡ ಅಂತಂದ್ರೆ ಡೇ 1 ನಿಂದಲೂ ಕೂಡ ತುಂಬಾ ಸ್ಟ್ರಾಂಗ್ ಸ್ಪರ್ಧಿ ಅಂತಂದ್ರೆ ಅದು ಅಶ್ವಿನಿ ಗೌಡ. ತುಂಬಾ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡ್ತಾ ಇರುವಂತಹ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಅದು ಅಶ್ವಿನಿ ಗೌಡ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಈ ವಾರದಲ್ಲಿ ಅತಿ ಹೆಚ್ಚಾಗಿ ಅವರು ಅಳ್ತಾ ಕೂರ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೊನ್ನೆ ಅಷ್ಟೇ ಗಿಲ್ಲಿ ನಟನ ಜೊತೆ ಇರ್ಬೋದು ಅಥವಾ ರಘು ಅವರ ಜೊತೆನೇ ಇರ್ಬೋದು, ಏನೋರು ಹೇಳಿದ್ರು ಅಥವಾ ಅಗೌರವ ತೋರಿಸಿದ್ರು ಅಂತ ಹೇಳಿ ಅವರು ಕಣ್ಣೀರು ಹಾಕೊಂಡು ಕೂತಿದ್ದಾರೆ. ಆದ್ರೂ ಕೂಡ ಇದೆಲ್ಲವೂ ಕೂಡ ಬಹುಶಃ ಮೊಸಳೆ ಕಣ್ಣೀರ್ ಇರ್ಬೋದು ಅಂತ ಹೇಳಿ ವೀಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ. ನೋಡುವಂತಹ ಜನ ಇದನ್ನೇ ಹೇಳ್ತಿದ್ದಾರೆ. ಇಂತಹ ಒಬ್ಬ ಕಂಟೆಸ್ಟೆಂಟ್ ಹೋಗಿ ಕಣ್ಣೀರ್ ಹಾಕಿದ್ರೆ ನಿಜವಾಗ್ಲೂ ಕೂಡ ಈಕೆ ಯಾಕೋ ಮೊಸಳೆ ಕಣ್ಣೀರ್ ಹಾಕ್ತಾ ಇರ್ಬೋದು ಅಂತ ಹೇಳಿ ಒಂದು ಕಡೆ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಗಿಲ್ಲಿ ನಟ ರಕ್ಷಿತಾ ವಿಚಾರದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಮೋಸ ಮಾಡಿದ್ರ ಅಥವಾ ನಿಜವಾಗ್ಲೂ ಕೂಡ ನಮ್ಮ ವಂಶದ ಕುಡಿ ಅಂತ ಹೇಳಿ ಹೇಳ್ತಾ ಇರುವಂತಹ ಗಿಲ್ಲಿ ನಟ ಈ ಒಂದು ಟಾಸ್ಕ್ ಅಥವಾ ಬೇರೆ ಬೇರೆ ವಿಚಾರ ಬಂದಾಗ ಅವರು ರಕ್ಷಿತಾ ಅವರ ಕೈ ಬಿಟ್ಬಿಡ್ತಾರೆ, ರಕ್ಷಿತಾ ಅವರನ್ನ ಸೆಲೆಕ್ಟ್ ಮಾಡೋದಿಲ್ಲ. ಹಾಗಾಗಿ ಇದೊಂದು ಕಡೆ ಮೈನಸ್ ಪಾಯಿಂಟ್ ಆಗಿದೆ. ಮತ್ತೊಂದು ಕಡೆ ಗಿಲ್ಲಿ ಹಾಗೂ ಕಾವ್ಯ ನಡುವೆ ಈ ಒಂದು ಜಗಳ, ಈ ಒಂದು ಮುನಿಸು ಈಗಲೂ ಕೂಡ ಮುಂದುವರಿತಾ ಇದೆ. ಕಾರಣ ಏನು ಅಂತಂದ್ರೆ ಗಿಲ್ಲಿ ಸೀರಿಯಸ್ ಆಗಿರುವಂತಹ ವಿಚಾರ ಅಥವಾ ಸೀರಿಯಸ್ ಆಗಿರುವಂತಹ ಟೈಮ್ ಅಲ್ಲಿ ಸೀರಿಯಸ್ನೆಸ್ ಇಲ್ಲ, ಸ್ವಲ್ಪನೂ ಸೀರಿಯಸ್ ಆಗಿರೋದಿಲ್ಲ. ಅದು ಟಾಸ್ಕ್ ಇರ್ಲಿ ಅಥವಾ ಮತ್ತೊಂದೇ ಇರಲಿ, ಇದರಿಂದ ಮನೆಯ ಬೇರೆ ಸ್ಪರ್ಧಿಗಳು ಕೂಡ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾವ್ಯ ಅವರ ಆರೋಪ ಆಗಿದೆ.
ಹಾಗಾಗಿ ಮುಂದಿನ ದಿನಗಳಲ್ಲಿ ಅಥವಾ ಇತ್ತೀಚೆಗೆ ಏನಾಗ್ತಾ ಇದೆ ಬೆಳವಣಿಗೆಗಳು ಅಂತಂದ್ರೆ ಈಗಾಗಲೇ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ಚರ್ಚೆ ಆಗ್ತಾ ಇದೆ. ಸ್ವಲ್ಪ ಯಾಕೋ ಮಿತಿ ಮೀರಿ ಅಥವಾ ಲಿಮಿಟ್ ಕ್ರಾಸ್ ಮಾಡಿ ಗಿಲ್ಲಿ ನಡ್ಡಾ ಸ್ವಲ್ಪ ಕಾಮಿಡಿ ಮಾಡ್ತಿದ್ದಾರೆ ಜಾಸ್ತಿ. ಟಾಸ್ಕ್ ಅಂತ ಬಂದ್ರೆ ಅಥವಾ ಗೇಮ್ ಅಂತ ಬಂದ್ರೆ ನಿಜವಾಗ್ಲೂ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಆಡಬಹುದು ಅಂತ ಹೇಳಿ ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ವೀಕೆಂಡ್ ನಲ್ಲಿ ನಿಜವಾಗ್ಲೂ ಕೂಡ ಮನೆಯಿಂದ ಯಾರು ಹೋಗ್ತಾರೆ, ಯಾರು ಉಳಿತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ.